ಮಂಡ್ಯದಲ್ಲಿ ಮತ್ತೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸದ್ದು ಮಾಡಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಹಿರಿಯ ಮುಖಂಡ ಎಂಎಸ್ ಆತ್ಮಾನಂದ ಮನೆ ಮೇಲೆ ದಾಳಿ ನಡೆಸಿ ಐಟಿ ಶಾಕ್ ನೀಡಿದೆ. ಸುಭಾಷ್ ನಗರದ 1ನೇ ಕ್ರಾಸ್ನಲ್ಲಿರುವ ಆತ್ಮಾನಂದ ನಿವಾಸದ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ದಾಖಲೆ ಪತ್ರಗಳ ಪರಿಶೀಲನೆ ನಡೆಸಿದ್ದು ಮನೆಯಲ್ಲಿದ್ದವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಮುಖಂಡ ಎಂಎಸ್ ಆತ್ಮಾನಂದ ಮನೆ ಮೇಲೆ ನಡೆದ ಐಟಿ ದಾಳಿಯನ್ನ ಸಿಎಂ ಎಚ್ಡಿ ಕುಮಾರಸ್ವಾಮಿ ಖಂಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ನಾಮಪತ್ರ ಸಲ್ಲಿಕೆ ವೇಳೆ ಕಿಡಿಕಾರಿದ ಎಚ್ಡಿಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದವರು ಮಾತ್ರ ಐಟಿ ಕಣ್ಣಿಗೆ ಕಾಣಿಸುತ್ತಾರೆ ಎಂದರು. ಬಿಜೆಪಿಯವರು ಭಿಕ್ಷೆ ಎತ್ತಿ ಚುನಾವಣೆ ಮಾಡ್ತಾರೆಯೇ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಲತಾ ಅಂಬರೀಶ್ ವಿರುದ್ಧ ಜೆಡಿಎಸ್ ನಾಯಕರ ವಾಕ್ಪ್ರಹಾರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಜನರಿಂದಲೇ ಉತ್ತರ ಕೊಡಿಸಿದ್ದಾರೆ. ಅಂಬರೀಶ್ ಅಣ್ಣ ಅಂದ್ರೆ ನಿಮಗೆ ಇಷ್ಟ ಇದೆ ಅಲ್ವಾ? ಅಂಬರೀಶ್ ಅಣ್ಣ ಮಂಡ್ಯದ ಗಂಡು ಅಲ್ವಾ? ಅಂಬರೀಶ್ ಅಣ್ಣನ ಪತ್ನಿ ಹೊರಗಿನವರ? ಒಂಟಿ ಹೆಣ್ಣು ಮುಂದೆ ನಿಂತರೆ ತಪ್ಪ? ಗಂಡ ಇಲ್ಲ ಅಂತ ಮನೆ ಸೇರಿಕೊಳ್ಬೇಕಾ ಎನ್ನೋ ಪ್ರಶ್ನೆಗಳನ್ನ ಮಂಡ್ಯ ಜನಕ್ಕೆ ಕೇಳಿ ಅವರಿಂದಲೇ ದಳಪತಿಗಳಿಗೆ ಉತ್ತರ ಕೊಡಿಸಿದ್ದಾರೆ. ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ನಾಮಪತ್ರ ಸಲ್ಲಿಕೆ ವೇಳೆ ಬೃಹತ್ ರೋಡ್ ಶೋ ನಡೆಸುವ ಮೂಲಕ ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಇನ್ನು ರೋಡ್ ಶೋ ವೇಳೆ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಪಕ್ಷಕ್ಕೆ ಬರಮಾಡಿಕೊಂಡರು. ಬಿಜೆಪಿ ಮುಖಂಡರಾದ ಎನ್ ರವಿಕುಮಾರ್, ಮಾಲಿಕಯ್ಯ ಗುತ್ತೇದಾರ್, ಎಬಿ ಮಾಲಿಕರೆಡ್ಡಿ ಇದೇ ವೇಳೆ ಉಮೇಶ್ ಜಾಧವ್ಗೆ ಸಾಥ್ ನೀಡಿದ್ರು. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಿಡುಗಡೆಗೊಳಿಸಿದ ಪ್ರಣಾಳಿಕೆ ಸುಳ್ಳಿನ ಕಂತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅರುಣಾಚಲ ಪ್ರದೇಶದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಒಂದೆಡೆ ಈ ನಿಮ್ಮ ಚೌಕಿದಾರ್ ದೇಶವನ್ನ ರಕ್ಷಿಸುತ್ತಿದ್ದಾನೆ, ಇನ್ನೊಂದೆಡೆ ಅಧಿಕಾರದ ಹಸಿವು ನೀಗಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷ ಬೂಟಾಟಿಕೆಯ ಪ್ರಣಾಳಿಕೆ ಬಿಡುಗಡೆಗೊಳಿಸಿದೆ. 2019ರ ಚುನಾವಣೆ ಸತ್ಯ ಹಾಗೂ ಸುಳ್ಳು ಭರವಸೆಯ ನಡುವಿನ ಕದನ ಅಂತ ಮೋದಿ ಗುಡುಗಿದ್ದಾರೆ. ಕೇರಳದ ವಯನಾಡಿನಿಂದ ಸ್ಪರ್ಧಿಸುತ್ತಿರುವ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಎಲೆಕ್ಷನ್ ಕಿಂಗ್ ಖ್ಯಾತಿಯ ಕೆ ಪದ್ಮರಾಜನ್ ಸ್ಪರ್ಧಿಸುತ್ತಿದ್ದಾರೆ. ಪದ್ಮರಾಜನ್ ಇದುವರೆಗೂ 200 ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಒಂದರಲ್ಲೂ ಗೆಲುವು ಸಾಧಿಸದೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಸೇರಿದ್ದಾರೆ. ಈ ಹಿಂದೆ ಜಯಲಲಿತಾ, ಕರುಣಾನಿಧಿ, ಎಚ್ಡಿ ಕುಮಾರಸ್ವಾಮಿ, ಎಸ್ ಬಂಗಾರಪ್ಪ, ಎಸ್ಎಂ ಕೃಷ್ಣ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ವಿರುದ್ಧ ಕೂಡ ಪದ್ಮರಾಜನ್ ಸ್ಪರ್ಧಿಸಿ ಸೋತಿದ್ರು. ಭಾರತೀಯ ನೌಕಾಪಡೆಯ ಬತ್ತಳಿಕೆಗೆ ಕೆಲ ದಿನಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ 24 MH-60 RC-HAC ಹೆಲಿಕಾಪ್ಟರ್ ಬಂದು ಸೇರಲಿದೆ. ಈ ಹೆಲಿಕಾಪ್ಟರ್ ಮಾರಾಟ ಮಾಡಲು ಅಮೆರಿಕದ ರಕ್ಷಣಾ ಇಲಾಖೆ ಭಾರತದ ಜೊತೆ ಸುಮಾರು 17,000 ಕೋಟಿ ರೂಪಾಯಿ ಒಪ್ಪಂದ ಮಾಡಿಕೊಂಡಿದೆ. ಇದು 10 ಹೆಲ್ಫೈರ್, 38 ಸಿಸ್ಟಮ್ ರಾಕೆಟ್ ಹಾಗೂ 30 MK-54 ಟಾರ್ಪೋಡ್ ಹೊತ್ತೊಯ್ಯಬಲ್ಲ ಶಕ್ತಿ ಹೊಂದಿದೆ. ಜೊತೆಗೆ ಯುದ್ಧ ನೌಕೆಗಳನ್ನ ಸಲೀಸಾಗಿ ಹೊಡೆದುರುಳಿಸಬಲ್ಲ ಸಾಮರ್ಥ್ಯ ಹೊಂದಿದೆ. ವಾಟ್ಸ್ಆಪ್ ಕಂಪನಿ ತನ್ನ ಗ್ರಾಹಕರ ಸುರಕ್ಷತೆಗಾಗಿ ಇಂದು ವಿನೂತನ ಫೀಚರ್ಸ್ ಪರಿಚಯಿಸಿದೆ. ಇಷ್ಟು ದಿನ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಇತರರನ್ನ ಸುಲಭವಾಗಿ ಸೇರಿಸಬಹುದಿತ್ತು. ಆದರೆ ಇನ್ಮುಂದೆ ನಿರ್ದಿಷ್ಟ ಕ್ರಮ ಪಾಲನೆ ಅಗತ್ಯ. ಮೊದಲಿಗೆ ನಿಮ್ಮನ್ನ ಗ್ರೂಪ್ಗೆ ಆಡ್ ಮಾಡಿಕೊಳ್ಳೋದಾಗಿ ಅಡ್ಮಿನ್ ಪ್ರೈವೇಟ್ ಮೆಸೇಜ್ ಕಳಿಸಬೇಕು. ಅಡ್ಮಿನ್ ಕಳಿಸೋ ಸಂದೇಶಕ್ಕೆ 3 ದಿನದ ಒಳಗಾಗಿ ನೀವು ಒಪ್ಪಿಗೆ ನೀಡಿದರೆ ಮಾತ್ರ ನೀವು ಗ್ರೂಪ್ ಸೇರಲು ಸಾಧ್ಯ. ಈ ವಿನೂತನ ಪ್ರಯೋಗ ಲೇಟೆಸ್ಟ್ ವಾಟ್ಸ್ಆಪ್ ವರ್ಷನ್ ನಲ್ಲಿ ಮಾತ್ರ ಸಾಧ್ಯವಂತೆ. ವರದ ಸಿನಿಮಾದ ಸಾಹಸ ದೃಶ್ಯದ ಚಿತ್ರೀಕರಣದ ವೇಳೆ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆ ಬಳಿಯ ಟಿಂಬರ್ ಫ್ಯಾಕ್ಟರಿಯಲ್ಲಿ ಸಿನಿಮಾದ ಶೂಟಿಂಗ್ ನಡೆಯುತ್ತಿತ್ತು. ಘಟನೆ ಬಳಿಕ ಮಾಗಡಿ ರಸ್ತೆಯ ಆರ್ಥೋ ಕೇರ್ ಆಸ್ಪತ್ರೆಗೆ ವಿನೋದ್ ಪ್ರಭಾಕರ್ ದಾಖಲಾಗಿದ್ದು ಕಾಲಿನ ಮೂಳೆ ಮುರಿದಿರುವ ಶಂಕೆ ವ್ಯಕ್ತವಾಗಿದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪುತ್ರ ಮನೋರಂಜನ್ ನಟನೆಯ ಪ್ರಾರಂಭ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ. ಬೆಂಗಳೂರು, ಚಿಕ್ಕಮಗಳೂರು ಸೇರಿದಂತೆ ಬಹುತೇಕ ಕಡೆ ಶೂಟಿಂಗ್ ನಡೆದಿತ್ತು. ಪ್ರೇಮ ಕಥೆಯನ್ನ ಆಧರಿಸಿರೋ ಚಿತ್ರದಲ್ಲಿ ನಾಯಕಿಯಾಗಿ ಕೀರ್ತಿ ಕಾಣಿಸಿಕೊಂಡಿದ್ದಾರೆ. ಚಿತ್ರಕ್ಕೆ ಮನು ಕಲ್ಯಾಡಿ ನಿರ್ದೇಶನವಿದ್ದು ಕಡ್ಡಿಪುಡಿ ಚಂದ್ರು, ಹನುಮಂತೇಗೌಡ, ಶಾಂಭವಿ ಸೇರಿದಂತೆ ಹಲವು ಮಂದಿ ಬಣ್ಣ ಹಚ್ಚಿದ್ದಾರೆ.